ಮಾಜಿ ಸಚಿವ ಎಚ್ಎಂ ರೇವಣ್ಣ ವಿರುದ್ಧ ಪಕ್ಷದ ಕಾರ್ಯಕರ್ತೆಯೇ ಪೊಲೀಸ್ ಠಾಣೆ ಮೆಟ್ಟಿಲತ್ತಿದ್ದಾರೆ. ತಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ದೂರಿದ್ದಾರೆ. ಇತ್ತ ಕಾಂಗ್ರೆಸ್ ನಾಯಕ ಮಾತ್ರ ನಂದೇನೂ ತಪ್ಪೇ ಇಲ್ಲ ಅಂತಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಬನ್ನಿ ನೋಡೋಣ. ಕಾಂಗ್ರೆಸ್ ಕಾರ್ಯಕರ್ತೆ ಮೇಲೆ ಎಚ್ಎಂ ರೇವಣ್ಣ ಹಲ್ಲೆ. ಕಳಿಸಬೇಕಾಗುತ್ತೆ ನೋಡ್ರಿ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ. ಸಿಎಂ ಆಪ್ತನ ವಿರುದ್ಧ ಗಂಭೀರ ಆರೋಪ, ಮಹಿಳೆ ದೂರು. ಎಚ್ಎಂ ರೇವಣ್ಣ ಮಾಜಿ ಸಚಿವ, ಅದಕ್ಕಿಂತ ಹೆಚ್ಚಾಗಿ ಸಿಎಂ ಸಿದ್ದರಾಮಯ್ಯರ ಆಪ್ತ. ಇವರ ಮೇಲೆ ಈಗ ಗಂಭೀರ ಆರೋಪ ಕೇಳಿಬಂದಿದೆ. ಅವಾಚ್ಯವಾಗಿ ನಿಂದಿಸಿ ಜಾತಿ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದಾರೆಂದು ಕಾಂಗ್ರೆಸ್ ಕಾರ್ಯಕರ್ತೆ ನಂದಿನಿ ನಾಗರಾಜ್ ಆರೋಪಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರುವ ಎಚ್ಎಂ ರೇವಣ್ಣ ಕೆಲ ತಿಂಗಳ ಹಿಂದೆ ನನ್ನ ಬಗ್ಗೆ ಅವಾಚ್ಯವಾಗಿ ನಿಂದಿಸಿದ್ರು, ಜಾತಿ ನಿಂದನೆ ಮಾಡಿದ್ರು. ಈ ಬಗ್ಗೆ ಪ್ರಶ್ನಿಸಲು ನಿನ್ನೆ ಕುಮಾರಕೃಪಾ ಗೆಸ್ಟ್ ಹೌಸ್ಗೆ ಹೋಗಿದೆ. ಕೈ ಹಿಡಿದು ತಳ್ಳಿದ್ರು, ಹಲ್ಲೆ ಮಾಡಿದ್ರು, ಕುತ್ತಿಗೆಗೆ ಕೈ ಹಾಕಿದ್ರು ಎಂದು ನಂದಿನಿ ಆರೋಪಿಸಿದ್ದು, ವಿಡಿಯೋ ಸಾಕ್ಷಿ ಸಮೇತ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕಳಿಸಬೇಕಾಗುತ್ತೆ ನೋಡ್ರಿ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ. ಜಾತಿ ನಿಂದನೆ ಮಾಡ್ತೀರಾ ಅಂತಾನು ಕೇಳಿದೆ ನಾನು. ಅವಾಗ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೂ ಪ್ರಯತ್ನ ಪಟ್ಟರು, ಮತ್ತೆ ನೂಕಿ ನನಗೆ ಬೆರಳಿಗೂ ಗಾಯ ಆಗಿದೆ. ನನಗೆ ಇವಾಗ ಇಲ್ಲಿ ಟಚ್ ಮಾಡಿದ್ದಾರೆ, ಮತ್ತೆ ನನ್ನ ಬೆರಳನ್ನ ಹೆಬ್ಬೆರಳನ್ನ ಮುರಿದಿದ್ದಾರೆ, ಮತ್ತೆ ಈ ಉಂಗ್ರದ ಫಿಂಗರ್ನ ನೋಡಿ, ಉಂಗ್ರದ ಫಿಂಗರ್ಗೂ ಹಿಂಗೆ ಹಾಕಿ ಟ್ವಿಸ್ಟ್ ಮಾಡಿದ್ದಾರೆ. 7 ಸೆಕೆಂಡ್ ಆಗಿದೆ. ಪೂರ್ತಿ ವಿಡಿಯೋ ಆಗಿದ್ರೆ ಎಚ್ಎಂ ರೇವಣ್ಣ ಇವತ್ತು ಇರ್ತಾ ಇರಲಿಲ್ಲ. ಮಹಿಳೆಯ ಆರೋಪ ಅಲ್ಲಗಳೆದಿರುವ ಎಚ್ಎಂ ರೇವಣ್ಣ ವಿಡಿಯೋ ಮಾಡಬೇಡ ಅಂತೇಳಿ ಮೊಬೈಲ್ ತಳ್ಳಿದ್ದು ನಿಜ, ಆದ್ರೆ ಆಕೆಯ ಮೇಲೆ ಹಲ್ಲೆ ಮಾಡಿಲ್ಲ ಎಂದಿದ್ದಾರೆ. ಏಕಾಏಕಿ ಬಂದು ಏನ್ರಿ ಹೆಣ್ಮಕ್ಳ ಮೇಲೆ ನೀವು ಸರಿಯಾಗಿ ಉತ್ತರ ಕೊಡಲ್ಲ, ಹೆಣ್ಮಕ್ಳನ್ನ ಕೆಟ್ಟದಾಗ ಮಾತಾಡ್ತೀರಾ ಹಂಗೆ ಹಿಂಗೆ ಅಂತ ಮಾತಾಡಿದ್ರು. 4 ಗಂಟೆ ಊಟ ಆದ್ಮೇಲೆ ಮಾತಾಡೋದು ನಡೆಯಮ್ಮ ಅಂದೆ. ಇಲ್ಲ ನಾವು ರಾಹುಲ್ ಗಾಂಧಿಗೆ ಹೇಳ್ಬೇಕು, ವಿಡಿಯೋ ಮಾಡಕ್ ಹೋದ್ಲು, ನಾವು ವಿಡಿಯೋ ಮಾಡ್ಬೇಡಮ್ಮ ಅಂತ ಹಿಂಗಂದೆ. ಅಷ್ಟಕ್ಕೆ ನಿನ್ನೆಯಿಂದ ರಜಾಂತ ಮಾಡ್ತಾ ಇದ್ದಾಳೆ. ಕರೆಸಿ ಮಾತಾಡಿ ನಂದು ತಪ್ಪಿದ್ರೆ ಶಿಕ್ಷಣೆ ಆಗ್ಲಿ. ಇನ್ನು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವಂತಿಲ್ಲ, ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಇದ್ರ ಬಗ್ಗೆ ತನಿಖೆ ಮಾಡಿ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಟ್ಟು ನಮಗೆ ಒಂದು ವರದಿಯನ್ನು ಕೊಡಿ ಅಂತ ಹೇಳಿ ನಾನು ಈಗಲೇ ಲೆಟರ್ ರೆಡಿ ಮಾಡಿ DCP ಅವರಿಗೆ ಕಂಪ್ಲೇಂಟ್ನ ಕಳಿಸ್ಕೊಡ್ತೇನೆ. ರಾಜ್ಯದ ಹಿರಿಯ ರಾಜಕಾರಣಿ ವಿರುದ್ಧ ಗಂಭೀರ ಆರೋಪವೇ ಕೇಳಿ ಬರ್ತಿದೆ. ತನಿಖೆಯಿಂದ ಸತ್ಯ ಹೊರಬರಬೇಕಿದೆ. ಬ್ಯೂರೋ ರಿಪೋರ್ಟ್, TV9.